ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಮ್ಮ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ ಈ ವರ್ಷವೂ ತೋಟಗಾರಿಕಾ ಮೇಳವನ್ನು ಇದೇ ತಿಂಗಳು ಅಂದರೆ ಡಿಸೆಂಬರ್ 21, 22, 23ರಂದು ನಮ್ಮ ವಿಶ್ವವಿದ್ಯಾಲಯದ ಮುಖ್ಯ ಆವರಣದ ನವನಗರದಲ್ಲಿ, ಬಾಗಲಕೋಟೆ ನವನಗರದಲ್ಲಿ ನಮ್ಮ ತೋಟಗಾರಿಕಾ ಮೇಳವನ್ನು ಹಮ್ಮಿಕೊಂಡಿದ್ದೀವಿ. ಆ ಮುಖ್ಯ ಉದ್ದೇಶ ಏನಂದರೆ, ನಮ್ಮ ವಿಶ್ವವಿದ್ಯಾಲಯದಲ್ಲಿ ನಾವು ಅಭಿವೃದ್ಧಿಪಡಿಸಿರ್ತಕ್ಕಂಥ ತಳಿಗಳು ಹಾಗೂ ತಾಂತ್ರಿಕತೆಗಳನ್ನು ರೈತರಿಗೆ ಪರಿಚಯಿಸ್ತಕ್ಕಂಥದ್ದು, ಅವರಲ್ಲಿ ಈಗಿರ್ತಕ್ಕಂಥ ತಾಂತ್ರಿಕತೆಯಲ್ಲಿ ಬದಲಾವಣೆ ತಂದು ಹೆಚ್ಚಿನ ಉತ್ಪಾದನೆ ಹಾಗೂ ಆದಾಯವನ್ನು ತರ್ತಕ್ಕಂಥದ್ದು ನಮ್ಮ ಮುಖ್ಯ ಉದ್ದೇಶ. ಈ ದಿಸೆಯಲ್ಲಿ ಈ ವರ್ಷ 3 ದಿನಗಳ ಕಾಲ ತೋಟಗಾರಿಕಾ ಮೇಳವನ್ನು ಹಮ್ಮಿಕೊಂಡಿದ್ದೀವಿ. ಈ ಮೇಳದಲ್ಲಿ ವಿವಿಧ ಹೊಸ ಹೂವಿನ ಬೆಳೆಗಳ ತಳಿಗಳನ್ನು ನಾವು ಪ್ರಾತ್ಯಕ್ಷಿಕೆಯನ್ನು ಮಾಡಿದ್ದೀವಿ. ಅದೇ ರೀತಿ ತರಕಾರಿ ಬೆಳೆಗಳ ಪ್ರಾತ್ಯಕ್ಷಿಕೆಗಳನ್ನು ಸಹ ನಾವು ಮಾಡಿದ್ದೀವಿ. ಅದೇ ರೀತಿ ಹಣ್ಣಿನ ಬೆಳೆಗಳ ತಳಿಗಳು ಹಾಗೂ ವಿವಿಧ ಉತ್ಪಾದನಾ ತಾಂತ್ರಿಕತೆಗಳನ್ನು ಸಹ ನಾವು ಪ್ರಾತ್ಯಕ್ಷಿಕೆ ಮಾಡಿದ್ದೀವಿ. ಇದ್ರ ಜೊತೆಗೆ ನಮ್ಮಲ್ಲಿ 24 ಜಿಲ್ಲೆಗಳ ವ್ಯಾಪ್ತಿಯ ಪ್ರತಿ ಜಿಲ್ಲೆಯಿಂದಲೂ ಆಯ್ಕೆ ಆದಂಥ ಪ್ರಗತಿಪರ ರೈತರಿಗೆ ಪ್ರಶಸ್ತಿ ಪ್ರದಾನವನ್ನು ಸಹ ಮಾಡಲಾಗುತ್ತೆ. ಮತ್ತೆ ಇಲ್ಲಿ 200ಕ್ಕೂ ಹೆಚ್ಚು ಮಳಿಗೆಗಳು ನಮ್ಮ ಈ ಒಂದು ತೋಟಗಾರಿಕಾ ಮೇಳಕ್ಕೆ ಆಗಮಿಸಲಿದ್ದಾವೆ. ಅವರು ಸಹ ವಿವಿಧ ಪ್ರೈವೇಟ್ ಕಂಪನಿಯ ಅವರ ಒಂದು ಪರಿಕರಗಳನ್ನು, ರೈತರಿಗೆ ಬೇಕಾದಂಥ ಪರಿಕರಗಳನ್ನು, ಬೀಜಗಳನ್ನು, ಗಿಡಗಳನ್ನು ಸಹ ಬೇಕಾಗ್ತಕ್ಕಂಥ ಹೊಸ ಮಿಷನರೀಸ್, ನಾವೇನು ಕೃಷಿ ಉಪಕರಣಗಳನ್ನು ಸಹ ಆ ಒಂದು ಮಳಿಗೆಗಳಲ್ಲಿ ಪರಿಚಯಿಸಲಾಗ್ತದೆ ಹಾಗೂ ಮಾರಾಟವನ್ನು ಮಾಡ್ತಾರೆ. ಇದರ ಎಲ್ಲ ಉಪಯೋಗಗಳನ್ನ ತಾವು ಈ ಒಂದು ಮೇಳಕ್ಕೆ ಬಂದು ಈ ಒಂದು ಪ್ರಯೋಜನವನ್ನ ಪಡಿಬೇಕು ಅಂತೇಳಿ ತಮ್ಮಲ್ಲಿ ಕೋರುತ್ತೇನೆ.